ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಗಣಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ವಿಡಿಯೋ ಏನು ಕ್ಲಿಕ್ ಮಾಡ್ಕೊಂಡಿದ್ದೀರ ಅಂತಂದರೆ, ಒಂದು ರಿಸಲ್ಟ್ ಅಪ್ಡೇಟ್ ತಿಳ್ಕೊಳ್ಳೋಕ್ಕೆ ಸೆಕೆಂಡ್ ಸೆಮ್ ಮುಗಿಸ್ಬಿಟ್ಟು ಥರ್ಡ್ ಸೆಮಿಸ್ಟರ್ ಬಂದಿರೋ ಅವರು ಆ್ಯಂಡ್ ಫೋರ್ತ್ ಸೆಮಿಸ್ಟರ್ ಮುಗಿಸ್ಬಿಟ್ಟು ಫಿಫ್ತ್ ಸೆಮಿಸ್ಟರ್ ಬಂದಿರೋ ಅವರು. ಓಕೆ ಸರಿ, ಅದನ್ನ ಬಿಟ್ಟು ನೆಕ್ಸ್ಟ್ ಬಂದರೆ ಕೆಲವೊಂದಿಷ್ಟು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಏನಾದರೂ ಬರ್ತದೆ, ಇಂಪಾರ್ಟೆನ್ಸ್ ಏನಾದರೂ ಅಂತಂದರೆ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಆ್ಯಂಡ್ ಅದಾದಮೇಲೆ ಮೇನ್ ಭಾಳಷ್ಟು ಹುಡುಗರು ಬಂದಿದ್ದೀರಾ ಆ್ಯಂಡ್ ಇದು ಎಲ್ಲರೂ ಕೂಡ ಅಪ್ಲೈ ಆಗ್ತದೆ. ಈವನ್ ಸೆಕೆಂಡ್ ಸೆಮ್ ರಿಸಲ್ಟ್ ವೇಟ್ ಮಾಡೋರು, ಫೋರ್ತ್ ಸೆಮ್ ವೇಟ್ ಮಾಡೋರು ಕೂಡ ಇಂಪಾರ್ಟೆಂಟು. ಅದನ್ನು ಮೊದಲು ಕೇಳಿಸ್ಕೋರಿ, ಯಾಕಂತಂದರೆ ಸೆಮ್ ಬ್ಯಾಕ್ ರೂಲ್ಸು ಕನ್ಫ್ಯೂಷನಲ್ಲಿ ಭಾಳಷ್ಟು ಹುಡುಗರಿದ್ದಾರೆ, ಅಪ್ಲೈ ಆಗ್ತದೆ ನಿಮಗೂ ಕೂಡ. ಓಕೆ, ಸೆಮ್ ಬ್ಯಾಕ್ ಬಗ್ಗೆನೇ ಮೊದಲು ಮಾತಾಡಿಬಿಡ್ತೀನಿ, ಬೇಕಾದರೆ ಆಮೇಲೆ ರಿಸಲ್ಟ್ ಬಗ್ಗೆ ಮಾತಾಡ್ತೀನಿ. ಸೆಮ್ ಬ್ಯಾಕ್ ರೂಲ್ಸ್ ಆ್ಯಸ್ ಪರ್ ಸದ್ಯಕ್ಕೆ ಆ್ಯಸ್ ಪರ್ INC ವಿತ್ ಪ್ರೂಫ್ ತೋರಿಸ್ತೀನಿ ಬೇಕಾದರೆ ನಮಗೆ. ಆ್ಯಸ್ ಪರ್ INC ಪ್ರಕಾರ ಇದನ್ನ ಈಗ ಆಳೆ ಪೋಸ್ಟ್ ಹಾಕಿದ್ದೆ, ನಿಮಗೆ ನೋಡಿರ್ತೀರಿ ಎಲ್ಲರೂ ಕೂಡ. ಆ್ಯಂಡ್ ನಿಮ್ಗೆ ಸ್ಟೋರಿ ಕೂಡ ಹಾಕಿದ್ದೆ. ಆ ಒಂದು ಪೋಸ್ಟಲ್ಲಿ ಏನಿತ್ತು ಅಂತ ಸ್ಟೋರಿ ಕೂಡ ಹಾಕಿದ್ದೆ. ಮೊದಲು ಅಮೆಂಡ್ಮೆಂಟ್ಗಳನ್ನು ಚೇಂಜ್ ಆಗ್ತಾ ಹೋಗಿತ್ತು. ಏನೆಲ್ಲ ಇತ್ತು ಅದರಲ್ಲಿ ರೂಲ್ಸ್ ಅಂತಂದರೆ, ಮೊದಲಿಗೆಲ್ಲ ಏನಿತ್ತು, ಫಸ್ಟ್ ಆ್ಯಸ್ ಪರ್ INC ಪ್ರಕಾರ ಟೋಟಲಾಗಿ ಸೆಮ್ಮನ್ನು ಏನು ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ಕರ್ನಾಟಕದಲ್ಲಿ, ಅದರಲ್ಲಿ ಫೋರ್ತ್ ಸೆಮ್ ಏನಾದರೂ ನೀವು ಫೇಲ್ ಆದರೆ, ಇನ್ ಕೇಸ್ ಹೇಳ್ತೀನಿ ನೋಡಿ, ಫೋರ್ತ್ ಸೆಮ್ ಫೇಲ್ ಆದಂದರೆ ಫಿಫ್ತ್ ಸೆಮ್ ಎಂಟ್ರಿ ಇಲ್ಲ. ಅಂದರೆ ಫೋರ್ತ್ ಸೆಮ್ ಕ್ಲಿಯರ್ ಮಾಡಿಕೊಂಡೆ ಫಿಫ್ತ್ ಸೆಮ್ ಎಂಟ್ರಿ ಮಾಡಬೇಕು. ಬಟ್ ಕ್ಲಾಸಸ್ ಎಲ್ಲ ರೆಗ್ಯುಲರ್ ಕೇಳ್ತಿರ್ತೀರಿ. ಓಕೆ, ಬಟ್ ಅಡ್ಮಿಷನ್ ಆಗ್ತಿರ್ತದೆ, ಕ್ಲಾಸಸ್ ಕೇಳ್ತಿರ್ತೀರಿ. ಬಟ್ ಫಿಫ್ತ್ ಸೆಮ್ ಎಕ್ಸಾಮ್ ಬರ್ಲಿಕ್ಕೆ ಬಿಡಲ್ಲ, ಫೋರ್ತ್ ಸೆಮ್ ಅಷ್ಟೇ ಬರಬೇಕಂತ ಮೊದಲಿತ್ತು. ಅದನ್ನು ಏನು ಮಾಡಿದ್ರು, ಭಾಳ ಕಡೆ ಏನಾಯಿತು, ತೊಂದರೆ ಆಗಿತ್ತು. ಅಂದರೆ ಫೋರ್ತ್ ಸೆಮ್ಗೂ ಈ ರೀತಿಯಾಗಿ. ಆ್ಯಂಡ್ ಸಿಕ್ಸ್ ಸೆಮ್ ಫೇಲ್ ಆದರೂ ಮತ್ತೆ ಸೆವೆಂತ್ ಸೆಮ್ ಎಂಟ್ರಿ ಕೊಡಲ್ಲ. ಓಕೆ, ಅರ್ಥ ಆಯ್ತಾ? ಅಂದರೆ ಸಿಕ್ಸ್ ಸೆಮ್ ಕೂಡ ಫೇಲ್ ಆದರೆ ಸೆವೆಂತ್ ಸೆಮ್ ಎಕ್ಸಾಮ್ ಕೊಡಲ್ಲ. ಆ್ಯಂಡ್ ಸೆವೆಂತ್ ಸೆಮ್ ಕ್ಲಿಯರ್ ಇಲ್ಲದೆ ಹೋತಂದ್ರೆ ನಿಮ್ಗೆ ಇಂಟರ್ನ್ಶಿಪ್ ಕೊಡಲ್ಲ. ಅಂದರೆ ಈ ರೀತಿಯ 3 ಗೇಟ್ಗಳು ಬರ್ತೋಗಿದ್ದು. ಓಕೆ, ಸೊ ಇದು ಭಾಳಷ್ಟು ಇದಾಗುತ್ತಂತ ಎಲ್ಲ ಕಾಲೇಜ್ ಕಡೆಯಿಂದ ಕೂಡ INC ಏನಂತ ರಿಪೋರ್ಟ್ ಆಗಿದ್ದ ಕಾರಣ ಅದನ್ನು ತೆಗೆದುಹಾಕಿದ್ರು. ಅವಾಗ ಏನು ಮಾಡಿದ್ರು ಅಂತಂದರೆ, ನೆಕ್ಸ್ಟ್ ಏನು ಮಾಡಿದರು, ಸಿಕ್ಸ್ ಸೆಮ್ಗೆ ಡೈರೆಕ್ಟ್ ಇಟ್ಟರು. ಸಿಕ್ಸ್ ಸೆಮ್ ಏನಾದರೂ ಕ್ಲಿಯರ್ ಆಗದೆ ಹೋತಂದರೆ ಸೆವೆಂತ್ ಸೆಮ್ ಎಂಟಿಲ್ಲ. ಅದು ಫೋರ್ತ್ ಸೆಮ್ ಅಂದ್ರೆ ತೆಗೆದಾಕ್ಬಿಟ್ರು. ಅಲ್ಲಿ ಏನೇ ಸಂಬಂಧನೇ ಇಲ್ಲ. ಅಂದರೆ ಫೋರ್ತ್ ಫೇಲ್ ಆದರೆ ಫಿಫ್ತು ಎಲ್ಲನೂ ಕೂಡ ಕೊಡ್ತಾಯಿದ್ರು. ಫಿಫ್ತ್ ಫೇಲ್ ಆದರೂ ಸಿಕ್ಸ್ತವರು ಕೂಡ ಕೊಡ್ತಾಯಿದ್ರು. ಯಾವಾಗ ಸಿಕ್ಸ್ತ್ ಫೇಲ್ ಆದರೆ ಸೆವೆಂತ್ ಕೊಡಲ್ಲ ಅಂತ ರೂಲ್ಸ್ ಬಂತು, ಇದನ್ನು ಕೂಡ ಭಾಳಷ್ಟು ಕೂಡ ಸಿಕ್ಕಾಪಡೆ ಅಂದರೆ ಬಂದು ವಾದಿಗಳು ಭಾಳ ಬಂದು. ಯಾಕಂದರೆ ಭಾಳ ಏನಾಗುತ್ತೆ, ಮುಂದೆ ಹುಡುಗರು ಸೆಮ್ ಬ್ಯಾಕ್ ಅಷ್ಟೆಲ್ಲ ಇಯರ್ ಬ್ಯಾಕ್ ಆಗುವಂಥ ಸಿಚುವೇಶನ್ ಬರ್ತದೆ. ಸೊ ಹಂಗಾಗಿ ಭಾಳ ಅಷ್ಟೊಂದು ಬೇಡ ಕೊಡೋದಂತಂದು ಏನು ಮಾಡಿದರು, ಇದನ್ನು ಕೂಡ ರೂಲ್ಸ್ ತೆಗೆದುಹಾಕಿ. ಓಕೆ, ಹೊಸದಾಗಿ ಈಗ ಜಾನ್ವರಿಲಿ ಬಂದಿರೋದು ಏನಿದೆ ಅಂತಂದರೆ ನಿಮ್ಗಳಿಗೆ ಗೊತ್ತಿದೆ, ಸೆವೆಂತ್ ಸೆಮ್. ಓಕೆ, ಸೆವೆಂತ್ ಸೆಮ್ ಕ್ಲಿಯರ್ ಇತ್ತಂದರೆ ನಿಮಗೆ ಇಂಟರ್ನ್ಶಿಪ್ ಬಿಡ್ತಾರೆ. ಇಷ್ಟೇ ರೂಲ್ಸ್ ಸದ್ಯಕ್ಕೆ ಇರೋದು. ಸೆಮ್ ಬ್ಯಾಕ್ ಏನೂ ಕೂಡ ಇಲ್ಲ, ಎಲ್ಲನೂ ಕೂಡ ತೆಗೆದಾಕ್ಬಿಟ್ಟವ್ರೆ. ಏನು ಕೂಡ ಟೆನ್ಷನ್ ಅದೆಲ್ಲನೂ ಕೂಡ ಬಿಟ್ಟಾಕಿ, ಆಳು ಮಳೆ ಏನಿಲ್ಲ. ಡೈರೆಕ್ಟಾಗಿ ಸೆವೆಂತ್ ಸೆಮ್ ಕ್ಲಿಯರ್ ಇತ್ತಂತಂದರೆ ನಿಮಗೆ ಇಂಟರ್ನ್ಶಿಪ್ ಬಿಡ್ತಾರೆ. ಇನ್ ಕೇಸ್ ಸೆವೆಂತ್ ಸೆಮ್ ಕ್ಲಿಯರ್ ಇಲ್ಲ ಅಂತಂದರೆ ನಿಮ್ಗೆ ಇಂಟರ್ನ್ಶಿಪ್ ಬಿಡಲ್ಲ. ಈಗ ನಮ್ಮ ಕರ್ನಾಟಕದ ಸ್ಟೂಡೆಂಟ್ ಈಗ ಸದ್ಯಕ್ಕೆ ಸಿಚುವೇಶನ್ ಯಾವ ರೀತಿ ಅಂತಂದರೆ, ಮೊನ್ನೆ ಸಿಕ್ಸ್ ಸೆಮ್ ಎಕ್ಸಾಮ್ ಬರೆದಿದ್ದಾರೆ. ಬಟ್ ಎಷ್ಟು ಹುಡುಗರು ಮತ್ತೆ ಆಗುತ್ತೆ, ನಮ್ಮ ಯೂನಿವರ್ಸಿಟಿಯಲ್ಲಿ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಅದು. ಓಕೆ, ಎಷ್ಟು ಹುಡುಗರು ಫೇಲ್ ಆಗಿರ್ತಾರೆ. ಸೊ ಇವಾಗ ನೆಕ್ಸ್ಟ್ ನಮ್ಮ ಸೆವೆಂತ್ ಸೆಮ್ ಎಕ್ಸಾಮ್ ಬರಲಿಕ್ಕೆ ಬಿಡ್ತಾರಾ? ಯಾಕಂದರೆ ಮೊದಲು ರೂಲ್ಸು ಏನಿತ್ತು, ಸಿಕ್ಸ್ ಸೆಮ್ ಕ್ಲಿಯರ್ ಇಲ್ಲ ಅಂತಂದರೆ ಸೆವೆಂತ್ ಸೆಮ್ ಬಿಡಲ್ಲ. INC ಪ್ರಕಾರ ಬಂದಿದೆ ಅಂತಂದ್ಮ್ಯಾಗ ನಮ್ಮ RJH ಸರ್ ಕೊಡ್ತಾರೆ. ಬಟ್ ನೋಡಿ, ಈ ಥರ ಸಿಚುವೇಶನ್ ಒಳಗೆ ಕೊಡಲ್ಲ ಅಂತಾರೆ. ಲೈಕ್ ಎಕ್ಸಾಂಪಲ್, ಫಿಫ್ತ್ ಸೆಮ್ ಹುಡುಗರು ಏನಂತ ಮೊನ್ನೆ ಫಿಫ್ತ್ ಅಷ್ಟೇ ಬರೆದಿದ್ರಿ, ಇವಾಗ ಸಿಕ್ಸ್ತ್ ಅಷ್ಟೇ ಕೊಡ್ಬೋದು. ಯಾಕೆ ಸೆವೆಂತ್ ಕೊಡಲ್ಲ ಅಂತಂದರೆ, ಸಿಕ್ಸ್ತು ನೀವು ಅಟ್ಲೀಸ್ಟ್ ಅಪ್ಲೈ ಆದರೂ ಮಾಡಿರ್ಬೇಕು ಎಕ್ಸಾಮು. ಹಂಗಿದ್ರೆ ಮಾತ್ರ ನಿಮಗೆ ಸೆವೆಂತ್ ಕೊಡ್ಲಿಕ್ಕೆ ಅವಕಾಶ ಇರ್ತದೆ. ಓಕೆ, ಬಟ್ RJH ಅವ್ರು ಇನ್ನೂ ಕೂಡ ಏನಾದ್ರ ಬಗ್ಗೆ ಹೇಳಿಲ್ಲ. ಸೊ ನಾನು ಆ್ಯಸ್ ಪರ್ INC ಮಾತಾಡ್ತಿದ್ದೀನಿ. ಸಿಕ್ಸ್ ಸೆಮ್ ಏನಾದರೂ ನಿಮ್ದು ಏನಾದರೂ ಫೇಲ್ ಆದರೂ ನಿಮಗೆ ಸೆವೆಂತ್ ಸೆಮ್ ಕೊಡಬೇಕು. ಯಾಕಂದರೆ ಅಪ್ ಟು ಸೆವೆಂತ್ ಸೆಮ್ವರೆಗೂ ಕೂಡ ಯಾವುದೇ ಗೇಟ್ ಇಲ್ಲ. ಬಟ್ ಹುಡುಗರು ಯಾವ ರೀತಿ ಇದೆ ಅಂತಂದರೆ ಕನ್ಫ್ಯೂಷನಲ್ಲಿದ್ದಾರೆ. ಯಾಕಂದ್ರೆ ನಮ್ಮ RJH ಅವ್ರು ತೊಗೊಂತಾರೆ, ಅಕ್ಸೆಪ್ಟ್ ಮಾಡ್ತಾರೆ, ಖಂಡಿತ ಅಕ್ಸೆಪ್ಟ್ ಮಾಡ್ತಾರೆ. ಯಾವ ಥರ ಸಿಚುವೇಷನ್ ಅಕ್ಸೆಪ್ಟ್ ಮಾಡ್ತಾರೆ, ಈ ಸಿಕ್ಸ್ ಸೆಮ್ ಬಾರ್ದಿದ್ದವ್ರಿಗೆ ಫೇಲ್ ಆಗಿತ್ತಂದ್ರೆ ಸೆವೆಂತ್ ಸೆಮ್ ಕೊಡ್ತಾರೆ. ಓಕೆ, ಇದು ಶ್ಯೂರಿಟಿ ಕೊಡ್ತೀನಿ, 99% ಕೊಡ್ತಾರೆ. ಓಕೆ, 1% ಯಾಕಂತಂದ್ರೆ ನಮ್ಮ RJH ಅವರು ಹಂಗೆ ಇದ್ದಾರೆ ಸ್ವಲ್ಪ ಅವರು. ಓಕೆ, ನಾನೇನು ಕೂಡ ಬೇಕು ಹೋಗಲ್ಲ ಈಗ ಸದ್ಯಕ್ಕೆ. ಈಗೇನಂತಂದರೆ, ಈಗ ಫಿಫ್ತ್ ಸೆಮ್ ಯಾರು ಬರೆದಿದ್ರು ಅವರು ಫಿಫ್ತ್ ಸೆಮ್ ಬರೆದಿದ್ದಾರೆ, ಬಟ್ ಸಿಕ್ಸ್ ಸೆಮ್ ಬರಲಿಕ್ಕೆ ಬಿಟ್ಟಿದ್ದಿಲ್ಲ. ಇವಾಗ ಸಿಕ್ಸ್ ಸೆವೆಂತ್ ಎರಡು ಕೊಡ್ತಾರೆ ಅಂತಂದರೆ ನಾನು ಗ್ಯಾರಂಟಿ ಕೊಡಲ್ಲ. ಕೊಡೋದಕ್ಕೂ ಈಗ ಕಷ್ಟ ಇದೆ. ಯಾಕೆ ಕೊಡಲ್ಲ ಅಂತಲ್ಲ, ಇದಕ್ಕೋಸ್ಕರ ಕೋಡ್ ಫೈಲ್ ಮಾಡಿದೆ, ಗೊತ್ತಿದೆ. ಎಷ್ಟು ಹುಡುಗರು ಕೋಡ್ ಫೈಲ್ ಹಾಕಿದ್ದು ಇದಕ್ಕೋಸ್ಕರ. ಸಿಕ್ಸ್ತ್ ಸೆವೆಂತ್ ಎರಡು ಕೊಡ್ರಿ. ಯಾಕಂದ್ರೆ ಸಿಕ್ಸ್ತ್ ಅವ್ರು ಏನಂತಾರೆ ಅಂತಂದರೆ, ಯೂನಿವರ್ಸಿಟಿ ಕಡೆಯಿಂದ ಏನು ಹೇಳ್ತಿದ್ದಾರೆ ಅಂತಂದರೆ, ಅಟ್ಲೀಸ್ಟ್ ಸಿಕ್ಸ್ತು ಅಪ್ಲಿಕೇಶನ್ ಆದರೂ ಹಾಕಿತ್ತಂತಂದರೆ ಎರಡೂ ಒಮ್ಮೆಲೆ ಕೊಡೋಕೆ ಬರ್ತಿತ್ತು. ಇದು ಅಟ್ಲೀಸ್ಟ್ ಫೇಲ್ ಅಂತನೋ ಅಥವಾ ಏನೋ ಒಂದು ಇನ್ನೂ ಅಟ್ಲೀಸ್ಟ್ ಅಪ್ಲಿಕೇಶನ್ ಹಾಕಿರಬೇಕು. ಬರೆದಿತ್ತಂದ್ರೆ ಕೊಡ್ತಿದ್ರು. ನೀವು ಬರದೇ ಇಲ್ಲ ಅಂತಂದರೆ ಹೆಂಗೆ ಕೊಡಬೇಕು ಅವರು? ಅದನ್ನ ಹೇಳ್ತಾರೆ. ಎರಡೆರಡು ಒಮ್ಮೆಗೆ ಹೆಂಗೆ ಕೊಡ್ಲಿಕ್ಕೆ ಬರ್ತದೆ ಸಡನ್ನಾಗಿ, ಹೌದಲ್ವ? ಸೊ ಆ ರೀಸನ್ ಇಟ್ಕೊಂಡು ಅವ್ರು ಏನು ಹೇಳ್ತಾರೆ, ಒಂದೇ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಈಗಾಗಲೇ ಕೆಲವೊಂದಿಷ್ಟು ಹುಡುಗರಿಗೆ 11 ಹುಡುಗರು ಕೋಡ್ ಫೈಲ್ ಹಾಕಿ 11 ಹುಡುಗರು ಫಿಫ್ತ್ ಸೆಮ್ ಬರ್ದಿದ್ದಾರೆ. ಸೊ ಅವ್ರಿಗೆ ಈಗ ಏನಂತಂದರೆ, ಅಂದರೆ ಫಿಫ್ತ್ ಬರ್ದಿದ್ರಲ್ವಾ, ಫಿಫ್ತ್ ಸಿಕ್ಸ್ತ್ ಎರಡೂ ಬರ್ದಿದ್ರು. ಗೊತ್ತಿದೆ ಅವ್ರು, ನಿಮಗೂ ಕೂಡ ಗೊತ್ತಿದ್ದೀನಿ. ಅಷ್ಟೊಂದು ಇದಕ್ಕೋಸ್ಕರ ಭಾಳಷ್ಟು ಹೋರಾಟಗಳು ಮಾಡಿದ ಹುಡುಗರೆಲ್ಲ ಕೂಡ. ಸೊ ಹಂಗೆ ಫಿಫ್ತ್ ಸಿಕ್ಸ್ತ್ ಎರಡೂ ಕೊಟ್ಟಿದ್ರು. ಸೊ ಹಂಗಾಗಿ ಅವ್ರಿಗೆ ಸೆವೆಂತ್ ಕೊಡ್ತಾರೆ. ಆ 11 ಹುಡುಗರು ಕೊಟ್ಟು ನಿಮಗೆ ಕೊಡಲ್ವಾ? ಕೊಡಲೇಬೇಕು. ಕೊಡದೇ ಅಂತಂದ್ರೆ ಹುಡುಗರು ಮತ್ತೆ ಇನ್ನೊಂದು ಟೈಮ್ ಫೈಲ್ ಆಗ್ತಿದ್ದಾರೆ. ಹೆಂಗಿದ್ರು ಕೂಡ ಕೋಡ್ ಫೈಲ್ ಆಗ್ತಿದ್ದಾರೆ, ಕೊಡ್ತಾರೆ. ಸೊ
ಆ್ಯಸ್ ಪರ್ ಐ ಎನ್ ಸಿ ಅಷ್ಟೇ ಮಾತಾಡೋದಂದರೆ ನಿಮಗೆ ಯೂನಿವರ್ಸಿಟಿ ಕಡೆಯಿಂದ ಸೆನ್ನೆದರಲ್ಲಿ ಇನ್ನೊಂದು ಟೈಮ್ ಏನಾಗ್ತದೆ ಅಂತಂದರೆ ಈಗ 6 ಸೆಮ್ ಫೇಲ್ ಆದವ್ರಿಗೆ 7 ಸೆಮ್ ಕೊಡ್ತಾರೆ. 100% ಕ್ಲಾರಿಟಿ ಅನ್ಬೋದು, 99% ಅಂದರೂ ನನ್ನ ಕಡೆಯಿಂದ ಗ್ಯಾರಂಟಿ ಇದೆ. ಬಟ್ 5th ಸೆಮ್ ಈಗ ಮತ್ತೆ ಈ 5th 6th ಎರಡು ಮೊನ್ನೆ ಬರೆದ್ರು ನೋಡಿ, ಯಾರು ಮೊದಲು ಅಂದರೆ 4th ಸೆಮ್ ಬ್ಯಾಕ್ ಆಗಿತ್ತು ಮೊದಲು, ಅವಾಗ 5th ಅಷ್ಟೇ ಬರಲಿಕ್ಕೆ ಕೊಟ್ಟಿದ್ರು. ಸೊ 11 ಹುಡುಗರನ್ನ ಬಿಟ್ಟು ರಿಮೈನಿಂಗ್ ಓನ್ಲಿ ಸ್ಟೂಡೆಂಟ್ ಏನಂತಂದರೆ ಏನು ಬರೆದು 11 ಹುಡುಗರು ಬಿಟ್ಟು ಏನಂತಂದರೆ ಓನ್ಲಿ 5th ಸೆಮ್ ಬರ್ತಾಯಿದ್ರೆ ಅವ್ರಿಗೆ 6th 7th ಕೊಡ್ತಾರಂತ ಗ್ಯಾರಂಟಿ ಕೊಡಲ್ಲ. ನಾನು ಹೇಳ್ತೇನೆ ಗ್ಯಾರಂಟಿ ಕೊಡಲ್ಲ, ಬಟ್ ಕೋಡ್ ಫೈಲ್ ಅದಿದಾತಂದರೆ ಕೊಟ್ಟೆ ಕೊಡ್ತಾರೆ. ನೀವು ಇನ್ ಕೇಸ್ 7th ಸೆಮ್ ಏನಾದರೂ ಫೇಲ್ ಆದರೆ 7th ಸೆಮ್ ಫೇಲ್ ಆತಂದರೆ ನಿಮ್ಮ ಇಂಟರ್ನ್ಶಿಪ್ ಇಲ್ಲ ಬರೆದು ಇಟ್ಕೊಂಬಿಡ್ರಿ. ಇದನ್ನು ಯಾವುದೇ ರೀತಿ ಚೇಂಜ್ ಮಾಡಲ್ಲ. ಯಾಕಂದರೆ ಒಂದಾದ್ರೂ ಗೇಟ್ ಕೊಟ್ಟೆ ಕೊಡ್ತಾರೆ. ನಿಮ್ಗೆ ಅಷ್ಟೇ ಅಲ್ಲ, ಆ್ಯನ್ಯುವಲ್ ಸ್ಟೂಡೆಂಟ್ ಕೂಡ 3rd ಇಯರ್ ಬ್ಯಾಕ್ ಆತಂದ್ರೆ 4th ಇಯರ್ ಬರ್ತಿದ್ದಿಲ್ಲ. ಬಟ್ ಅವರಿಗೆ ಸಪ್ಲಿಮೆಂಟ್ರಿ ಒಂದು ಎಕ್ಸಾಮ್ ಬರ್ತಿತ್ತು, ಸೆಂಟ್ರ್ ಒಂದು ಸಪ್ಲಿಮೆಂಟ್ರಿ ಬರ್ಕೊಂಡು ಪಾಸ್ ಮಾಡ್ಕೊತಿದ್ರು. ಬಟ್ ನಿಮಗೆ ಸಪ್ಲಿ ಕೂಡ ಬರೋದು ಯಾವಾಗ ಸೆಮ್ ಎಕ್ಸಾಮ್ ಜೊತೆಗೇ ಬರ್ತದೆ. ಸೊ ಇದು ನಿಮ್ಗೆ ಹೊಡ್ತಾ ಬೀಳ್ತದೆ ಭಾಳ. ಓಕೆ, ಇಷ್ಟೇ ನೋಡ್ರಿ. ನೀವು ಕೇಸು 7th ಸೆಮ್ಮು ಕೂಡ ಕ್ಲಿಯರ್ ಆಗಿದೆ ಹೋತಂದರೆ 6 ಮಂತ್ ನೀವು ಖಾಲಿ ಕೂರಬೇಕು, ಸುಮ್ಮನೆ ಕೂರಬೇಕು. ಎಷ್ಟೇ ಸಾಧ್ಯ ಎಷ್ಟೇ ಇರಲಿ ಅದು ನಿಮ್ಮ ಕೆಲಸ, 7th ಸೆಮ್ ಚೆನ್ನಾಗಿ ಓದ್ಕೊಂಬಿಡಿ. ಯಾಕೆಂತಂದರೆ 7th ಸೆಮ್ ಕ್ಲಿಯರ್ ಆಗಿಬಿಟ್ರೆ ನೀವು ಇಂಟರ್ನ್ಶಿಪ್ ಮುಗಿಸ್ಕೊಂಡು ಹೋಗ್ಬಿಡ್ತೀರ. 7th ಸೆಮ್ ಫೇಲ್ ಆಗ್ತಂದ್ರೆ ಒಂದು ಸಬ್ಜೆಕ್ಟ್ ಏನಾದರೂ ಬ್ಯಾಕ್ ಉಳ್ಕೊಂಡ್ರು ಕೂಡ 6 ಮಂತ್ ಮನೇಲೇ ಕೂರ್ತೀರ ಮುಗಿಸ್ಕೊಂಡು. ಅಂದರೆ ಮನೇಲಿ ಕುಂದ್ರೆ ಅನ್ನೋ ಬದಲು ಏನಪ್ಪ ಅಂತಂದರೆ ಅಷ್ಟೊತ್ತಿಗೆ ಇನ್ನೊಂದು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರ್ತದೆ, ಅದನ್ನು ಕ್ಲಿಯರ್ ಮಾಡ್ಕೊಂಡು ಇಂಟರ್ನ್ಶಿಪ್ ಮುಗಿಸ್ಕೊಂಡು ಹೋಗ್ಬೇಕು ನೀವು. ಓಕೆ, ಹಂಗಾದರೆ ನಿಮ್ಮದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟು ಮುಂದೆಲ್ಲ ಕೂಡ ಬರ್ತದೆ. ಓಕೆ, ಸೆಮ್ ಬ್ಯಾಕ್ ರೂಲ್ಸು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಆ್ಯಸ್ ಪರ್ ಐ ಎನ್ ಸಿ ಮಾತಾಡಿದ್ದೀನಿ. RGHS ಕಡೆಯಿಂದ ಕೂಡ ಬಿಟ್ಟೇ ಬಿಡ್ತಾರೆ, ವರಿಬೇಡ. ಸರಿ, ಈಗ ರಿಸಲ್ಟ್ ಬಗ್ಗೆ ಮಾತಾಡೋಣ. ಈಗ ಸೆಮ್ ಬ್ಯಾಕ್ ಬಗ್ಗೆ ಅದಕ್ಕೆ ಫಸ್ಟ್ ಮಾತಾಡೋಣ ಅಂತಂದರೆ ಇದಕ್ಕೆ ಎಲ್ಲ ಸೆಮ್ ಸ್ಟೂಡೆಂಟ್ ಕೂಡ ವೇಟ್ ಮಾಡ್ತಿದ್ರು, ರಿಸಲ್ಟ್ಗೋಸ್ಕರ ಕೂಡ ವೇಟ್ ಮಾಡ್ತಿದ್ದಾರೆ. ನಿಮಗೆ ಕೂಡ ಮುಂದೆ ಗೊತ್ತಾಗಲಿ, ಮತ್ತೆ ಪದೇ ಕೇಳೋದು ಬೇಡ ಅಂತ ಹೇಳಿದ್ದೀನಿ. ಸರಿ, ಈಗ 2nd ಸೆಮಿಸ್ಟರ್ ಹುಡುಗರು ಮತ್ತು 4th ಸೆಮ್ ಸ್ಟೂಡೆಂಟು ರಿಸಲ್ಟ್ ವೇಟ್ ಮಾಡ್ತಿದ್ದಾರೆ. ಸೊ ನಿಮಗೆ ಒಂದು ಎಕ್ಸಾಂಪಲ್ ಹೇಳೋದಂತಂದರೆ ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಿಬಿಟ್ಟು, ಓಕೆ, ಇಲ್ಲಿ ಕೆಳಗಡೆ ಒಂದು ಸೆಲೆಕ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಬರ್ತದೆ. ಓಕೆ, ಯಾವ ಇಯರು ಏನಂತ ಕೇಳ್ತದೆ, ಸಬ್ಜೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಳಕ್ಕೆ ಹೋದಾಗ ಬರ್ತದೆ. ಅಲ್ಲಿ ಇನ್ನೂ ಇದುವರೆಗೂ ಕೂಡ ಆ್ಯಸ್ ಪರ್ ಸದ್ಯಕ್ಕೆ ಏನು ಸಿಚುವೇಷನ್ ಇದೆ ಅದನ್ನ ಹೇಳ್ತಂದರೆ 2nd ಸೆಮಿಸ್ಟ್ರಿಗೆ ನಿಮಗೆ ಪ್ರಿವಿಯಸ್ ಏನಂತಂದರೆ 1st ಸೆಮಿಸ್ಟರ್ ರಿಸಲ್ಟು ರಿಮೂವ್ ಮಾಡಬೇಕು, ಅದನ್ನ ರಿಮೂವ್ ಆಗಿಲ್ಲ. ಸೊ ಮೇ ಬಿ ಇದೇ ರೀಸನ್ಗೆ ಅನಿಸುತ್ತೆ 4th ಸೆಮ್ದು ಕೂಡ ರಿಸಲ್ಟ್ ಬರ್ತಿಲ್ಲ. 4th ಸೆಮ್ದಂತೂ ನಿಮ್ಮ ಡಾಟಾ ಹಿಂದೆಲ್ಲ ಕೂಡ ಕ್ಲಿಯರ್ ಆಗಿದೆ. ಆ್ಯಕ್ಚುಲಿ ಮನೆ 6 ಸೆಮ್ ಜೊತೆ ಬರ್ತಾ ಅಂದ್ಕೊಂಡಿದ್ವಿ. 6th ಮತ್ತು 5th ಎರಡೇ ಬಿಟ್ಟರು. ಓಕೆ, ಅದಕ್ಕೆ ಬಿಟ್ಟಿದ್ದಕ್ಕೆ ಸರ್ವರ್ ಹೋಗಿತ್ತು ಬಿಡಿ. ಅದನ್ನೂ ಕೂಡ ನೋಡಿ ಹೆಂಗೆ ಬಿಟ್ಟಿದ್ರೆ ನಿಮ್ಗೆಲ್ಲ ಗೊತ್ತಿದೆ. ಸಬ್ಜೆಕ್ಟ್ ವೈಸ್ ರಿಸಲ್ಟ್ ಸ್ಟಾರ್ಟಿಂಗ್ ಬಂದಿದ್ದಿಲ್ಲ 1 2 ಅವರ್, ಆಮೇಲೆ ಸಬ್ಜೆಕ್ಟ್ ವೈಸ್ ಏನಾಯಿತು ಬಿಟ್ಟು ರಿಸಲ್ಟ್ ಎಲ್ಲ ಕೂಡ ಬಂದಿದ್ದು. ಆ ರೀತಿ ಎರರ್ ಆಗಬಾರ್ದು ಅಂತ ಉದ್ದೇಶ ಇಟ್ಕೊಂಡು, ಅಥವಾ 2nd ಸೆಮ್ಮೂ ಕೂಡ ಎಲ್ಲನೂ ಕೂಡ ಡಾಟಾ ತೆಗೆದಾಕಿ 2nd ಮತ್ತು 4th ಎರಡೂ ಕೂಡ ರಿಸಲ್ಟ್ ಬರೋ ಒಂದು ಉದ್ದೇಶ ಈ ರೀತಿ ಇಟ್ಕೊಂಡು, ಅಥವಾ 4th ಸೆಮ್ ಅಷ್ಟೇ ಬಂದರೂ ಕೂಡ ಈ ಸದ್ಯಕ್ಕೆ 4th ಸೆಮಿಸ್ಟರ್ ರಿಸಲ್ಟ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಬೋದು. 2nd ಸೆಮ್ಮು ಕೂಡ 1 or 2 ಡೇಸ್ ಅಥವಾ 2 ಒಟ್ಟಿಗೆ ಬಂದರೂ ಮೊದಲು ಡಾಟಾ ರಿಮೂವ್ ಆಗಬೇಕು. ಓಕೆ, ಬೆಸ್ಟ್. ಎಲ್ಲರೂ ಕೂಡ ಎರಡೂ ಕೂಡ ಬಂದರೆ ಸ್ವಲ್ಪ ಕಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ರಿಸಲ್ಟ್ ಬಂದರೂ ಕೂಡ ಮತ್ತೆ ನೆಕ್ಸ್ಟ್ ಡೇನೇ ಬರೋಲ್ಲ, 1 ಡೇ ಬಿಟ್ಟು ನೆಕ್ಸ್ಟ್ ಅಂದರೆ 2 ಡೇಸ್ಗೆ ಬರ್ತದೆ. ಅಂದರೆ 4th ಸೆಮ್ ಇನ್ ಕೇಸ್ ನಾಳೆ ಬಂದರೆ ನಾಡಿದೊಂದು ದಿನ ಗ್ಯಾಪ್ ಬಿಟ್ಟು ನಾಡಿದ್ದು ಏನಂತಂದರೆ 2nd ಸೆಮ್ಮು ಕೂಡ ರಿಸಲ್ಟ್ ಬರ್ಬೋದು ಈ ರೀತಿ. ಓಕೆ, ಇದಿಷ್ಟು ರಿಸಲ್ಟ್ ಬಗ್ಗೆ. ಇವತ್ತು ಸದ್ಯಕ್ಕಂತೂ ಟೈಮ್ ಭಾಳ ಕ್ಲೋಸ್, ಇವತ್ತೇನು ಕೂಡ ಬರೋಲ್ಲ. ಆ್ಯಂಡ್ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕೂಡ ಹೇಳ್ತೀವಿ ನೋಡಿ. ಗ್ರೇಸ್ ಮಾರ್ಕ್ಸು ರಿಸಲ್ಟ್ ಬಂದಾದ್ಮೇಲೆ ಬರ್ತದ ಸಮ್ ಟೈಮು, ಅಂದರೆ ಆಗಿಲ್ಲ ಅಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೋಪ್ ಇಟ್ಕೊಬೇಡ್ರಿ. ಈಗ ಎಸ್ಪೆಷಲಿ ಈಗ ಲಾಸ್ಟ್ ಈ 6th ಬ್ಯಾಚು ಯಾರಿದೆ ಈಗ ಆಳೆ ತೆಗೆದಾಕ್ಬಿಟ್ಟವ್ರೆ ರೂಲ್ಸ್ನ. 6 ಮಾರ್ಕ್ಸ್ನ ಕೊಡ್ತಿದ್ರು, ನಮ್ಗೆ ಗೊತ್ತಿದೆ. ನಿಮ್ಗೆ ಆಳೆ ಯಾರೆಲ್ಲ ಈಗ 6th ಸೆಮ್ಮು ಮೊನ್ನೆ ರಿಸಲ್ಟ್ ಬಂದಿದೆ ನೋಡಿ, ಚೆಕ್ಔಟ್ ಮಾಡ್ಕೊಂಡಿದ್ದೀರಾ. ನಿಮಗೆ 6 ಮಾರ್ಕ್ಸ್ ಕೊಡ್ತಿದ್ರು ಅಪ್ ಟು ನಿಮ್ಮ 1st ಸೆಮ್ 2nd ಸೆಮ್ 3rd ಸೆಮ್ ಮತ್ತು 4th ಸೆಮ್ ನೋಡ್ಕೊಂಬನ್ರಿ. 6 ಮಾರ್ಕ್ಸ್ ಅವರು ಕೂಡ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಬಟ್ ಇವಾಗ ರೀಸೆಂಟಾಗಿ 1 ಸೆಮ್ಲಿದ್ದ, ಅಂದರೆ ಈ ಮೊನ್ನೆ ರಿಸಲ್ಟ್ ಬಂದಿದ್ದು ನೋಡಿ ಒಂದು 6 ಸೆಮ್ದು, ಅಲ್ಲಿ ಮ್ಯಾಕ್ಸಿಮಮ್ 5 ಕೊಡ್ತಿದ್ರು. ಅದು ಒಂದು ಸಬ್ಜೆಕ್ಟ್ ಅಂತ ಗೊತ್ತಿದೆ ಬಿಡಿ, ಬಟ್ 5 ಮಾರ್ಕ್ಸು. ಫಾರ್ ಎಕ್ಸಾಂಪಲ್ 38 ನೀವೇನಾದರೂ ಸಬ್ಜೆಕ್ಟಿಗೆ ಪಾಸ್ ಇತ್ತಂದರೆ 33 ಆದರೂ ತೆಗಿಬೇಕು, ರಿಮೈನಿಂಗ್ ಪಾಸೇ ಇರಬೇಕು. ಒಂದು ಸಬ್ಜೆಕ್ಟ್ 33 ಬಿದ್ದರೂ ಕೂಡ 5 ಮಾರ್ಕ್ಸ್ ಕೊಡ್ತಾರೆ. ಬಟ್ 32 ಬಿದ್ದರೂ ಸಹಿತ ಫೇಲ್. ಇಲ್ಲೇ ಇಟ್ಕೊಂಬಿಡ್ರಿ. ಎಷ್ಟು ಹುಡುಗರು ನಾನು ನೋಡಿದ ಪ್ರಕಾರ 32 ಬಂದುಬಿಟ್ಟು ಫೇಲ್ ಭಾಳ ಆಗಿದ್ದಾರೆ. ಇದು ಭಾಳ ಎಫೆಕ್ಟ್ ಆಗಿದೆ. ಯಾಕಂದರೆ ಇಲ್ಲೇ ಏನಂದರೆ ಎಷ್ಟು ಹುಡುಗರು ಪಾಸ್ ಆಗೋರು 32 ಬಿದ್ದು ಫೇಲ್ ಆಗಿದ್ದಾರೆ. ಸೊ ಸಮ್ ಟೈಮ್ ಆಗುತ್ತೆ ಈ ಥರ. ಈವನ್ ಆ್ಯನ್ಯುವಲ್ ಸ್ಟೂಡೆಂಟು ಕೂಡ ಯಾವ ರೀತಿ ಆಗಿದೆ ಅಂತಂದರೆ 32 ಬಂದುಬಿಟ್ಟು ಫೇಲ್ ಆಗಿದ್ದಾರೆ. ಓಕೆ, ಸೊ ಆಗಿದೆ. ಬಟ್ ಮ್ಯಾಕ್ಸಿಮಮ್ ಕೊಡೋದು ಮಾತ್ರ ಒಂದೇ ಸಬ್ಜೆಕ್ಟಿಗೆ, ಅದು 5 ಮಾರ್ಕ್ಸು ಗ್ರೇಸ್ ಮಾರ್ಕ್ಸ್. ಇದು ಕ್ಲಾರಿಫಿಕೇಷನ್. ಮೊನ್ನೆ ವಿಡಿಯೋದಲ್ಲಿ ವರ್ಷ 6 ಕೊಡ್ತಿದ್ರು, ಈ ವರ್ಷ 1 ಮಾರ್ಕ್ಸ್ ರಿಡ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ. ಸೊ ಅಂದಂಗೆ 1 ಮಾರ್ಕ್ಸ್ ರಿಡ್ಯೂಸ್ ಮಾಡಿದ್ದಾರೆ. ಯಾಕಂದರೆ ಸಿಕ್ಕಾಪಟ್ಟೆ ಸೆಮ್ಮಲ್ಲಿ ಇದಿರೋದೇ 2 ಸಬ್ಜೆಕ್ಟು ಅಥವಾ 3 ಸಬ್ಜೆಕ್ಟ್ ಇರ್ತವೆ. ಅದರಲ್ಲಿ 6 ಮಾರ್ಕ್ಸ್ ಕೊಟ್ಟರೆ ಹೆಂಗೆ ಹೇಳಿ? ಅದೇನಾದರೂ ಕೂಡ ಏನಾದರೂ ರಾಂಗ್ ಕ್ವಶನ್ ಪೇಪರ್ ತೆಗೆದು ಆ ಥರ ಇಲ್ಲ. ಗ್ರೇಸ್ ಮಾರ್ಕ್ಸ್ ಮೀನ್ಸ್ ಅಂದ್ರೆ ನಾವೇನು ಅಂದ್ಕೊಂಡಿದ್ವಿ ಇದುವರೆಗೂ ಕೂಡ ಅಂದರೆ ಬಿಫೋರ್ ನರ್ಸಿಂಗ್ ಬರೋಕ್ಕಿಂತ ಮುಂಚೆಗೆ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ನೋ ಅಥವಾ ಕ್ವಶನ್ಸ್ ರ್ಯಾಂಕ್ ಆಗಿ ಬಂದಾಗ ನಮಗೆ ಕೊಡ್ತಾರೆ ಅಂತಂದು. ಇಲ್ಲಿ ಹಂಗಲ್ಲ. ಸ್ವಲ್ಪ ಕೆಲವೊಂದು ಸ್ಟೂಡೆಂಟ್ ಪಾಸ್ ಮಾಡಲಿ ಅಂತ ಕೊಡ್ತಿದ್ರು, ಹಾಗಂತ ಅತಿ ಅದನ್ನ ಕೊಡೋಕ್ಕೆ ಬರಲ್ಲ. ಓಕೆ,
ಸರ್ ಇದಿಷ್ಟು ಎಲ್ಲನೂ ಕೂಡ ಅಪ್ಡೇಟ್ ಆಯಿತು. ಇದಿಷ್ಟು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಬಟ್ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೂ ನೋಡ್ತಾ ಟೇಕ್ ಕೇರ್, ಬಾಯ್.